ಈಗ ಭಜಗೋವಿಂದಂ ಮೋಹಮುದ್ಗರದ ಬಗ್ಗೆ 18ನೇ ಚರಣವನ್ನು ಇವತ್ತು ವಿಶ್ಲೇಷಣೆ ಮಾಡುವಂತ ಒಂದು ಪ್ರಯತ್ನ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಕರಣೆ ನಹಿ ನಹಿ ರಕ್ಷತಿ ಡುಕೃಂಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಸುರಮಂದಿರ ತರುಮೂಲ ನಿವಾಸ ಶಯ್ಯಾಭೂತಲಮಜಿನಂ ವಾಸಃ ಸುರಮಂದಿರ ತರುಮೂಲ ನಿವಾಸಃ ಶಯ್ಯಾಭೂತಲಮಜಿನಂ ವಾಸಃ ಸರ್ವಪರಿಗ್ರಹ ಭೋಗತ್ಯಾಗಃ ಸರ್ವಪರಿಗ್ರಹ ಭೋಗತ್ಯಾಗಃ ಕಸ್ಯ ಸುಖಂ ನ ಕರೋತಿ ವಿರಾಗಃ ಕಸ್ಯ ಸುಖಂ ನ ಕರೋತಿ ವಿರಾಗಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆತ್ಮೀಯರೇ, ಈ 18ನೇ ಚರಣದ ಕರ್ತೃ ಶ್ರೀ ಸುರೇಶ್ವರಾಚಾರ್ಯರು ಅಂತಕ್ಕಂಥ ಇವರು ಹಸ್ತಾಮಲಕಾಚಾರ್ಯರು ಕಪಟ ಸನ್ಯಾಸಿಯ ಬಗ್ಗೆ ಚಿತ್ರಣವನ್ನ ಕೊಟ್ಟಿದ್ರೆ, ಈ ಶ್ಲೋಕದಲ್ಲಿ ಸುರೇಶ್ವರಾಚಾರ್ಯರು ಯಾರಲ್ಲಿ ನಿಜವಾಗಿಯೂ ಲೌಕಿಕ ಸುಖ ಸಂಪತ್ತುಗಳ ದಾಹ ಇರುವುದಿಲ್ಲವೋ, ಯಾರಲ್ಲಿ ನಿಜವಾಗಿಯೂ ಲೌಕಿಕ ಸುಖ ಸಂಪತ್ತುಗಳ ದಾಹ ಇರೋದಿಲ್ವೋ, ಯಾರು ನಿಜವಾದ ತ್ಯಾಗಿಯೋ ನಿಜವಾದ ವಿರಕ್ತನೋ ಅಂತಹವನನ್ನ ಇಲ್ಲಿ ಚಿತ್ರಿಸಿದ್ದಾರೆ. ಯಾರಿಗೇ ಆಗ್ಲಿ ನಿಜವಾದ ವೈರಾಗ್ಯ ಶಾಶ್ವತವಾದಂತಹ ಆನಂದವನ್ನ ತರುತ್ತೆ. ನಿಜವಾದ ವೈರಾಗ್ಯ ಶಾಶ್ವತವಾದಂತಹ ಆನಂದವನ್ನ ತರುತ್ತೆ. ಈ ಜಗತ್ತಿನಲ್ಲಿ ಚಕ್ರವರ್ತಿಗಳಾದವರು ಕೂಡ ಎಷ್ಟೋ ಜನ ದುಃಖಿಗಳಾಗಿದ್ರು, ಶ್ರೀಮಂತರು ಅಸಿಕಿಗಳಾಗಿದ್ರು, ಶಕ್ತಿವಂತನಾಗಿದ್ದವನು ಕೂಡ ಅಶಕ್ತನಾಗೋಗಿದ್ದು. ಇಲ್ಲಿ ವಿದ್ಯಾಸಂಪನ್ನನಾದವನು ಅಸೂಯಾಪರನಾಗಿರುವುದನ್ನ ಹೀಗೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಸುಖಿಗಳಾಗಿರುವುದನ್ನ ನಾವು ಕಾಣ್ತೀವಿ. ಪ್ರಪಂಚ ಯಾರನ್ನಾದ್ರೂ ನೀನು ಸುಖವಾಗಿದ್ದೀಯಾ ಅಂತ ಕೇಳಿದ್ರೆ ನಾವೆಲ್ಲರೂ ಪಕ್ಕದಲ್ಲಿರೋರ್ನ ಇವ್ರು ಚೆನ್ನಾಗಿರ್ಬೋದೇನೋ ಇವ್ರು ಸುಖವಾಗಿರ್ಬೋದೇನೋ ಅಂತ ಹೇಳ್ತೀವಿ ಹೊರತು, ಹೌದು ನಾನು ಸುಖವಾಗಿದ್ದೀನಿ ಅಂತ ಹೇಳ್ಕೊಳ್ತಕ್ಕಂಥವ್ರು ಬಹಳ ಕಡಿಮೆ, ಬಹಳ ಕಡಿಮೆ. ಯಾಕಂದ್ರೆ ನೀವು ಸುಖವಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ದ ಹಾಗೇನೆ ಶುರು ಆಗತ್ತೆ ಅವರಲ್ಲಿ, ಅಯ್ಯೋ ನನಗೆ ಸ್ವಲ್ಪ ದುಡ್ಡಿಂದ ಸಮಸ್ಯೆ, ಸಂಸಾರದಲ್ಲಿ ಕಾಟ, ಗಂಡ ಸರಿಗಿಲ್ಲ, ಹೆಂಡತಿ ಸರಿಗಿಲ್ಲ, ಮಕ್ಕಳು ಒಳ್ಳೆ ಬುದ್ಧಿ ಕಲೀಲಿಲ್ಲ, ಮತ್ತೆ ಹಣಕಾಸಿನ ತೊಂದ್ರೆ, ಹೀಗೆ ಅನೇಕ ಸಮಸ್ಯೆಗಳ ಸರಮಾಲೆಯನ್ನೇ, ಸಮಸ್ಯೆಗಳ ಪಟ್ಟಿಯನ್ನೇ ಹೇಳ್ತಾರೆಯೇ ಹೊರತು ಭುಜ ತಟ್ಟಿ ಎದೆಯನ್ನು ಉಬ್ಬಿಸಿ ನಾನು ಸುಖವಾಗಿದ್ದೀನಿ ಅಂತಕ್ಕಂಥವ್ರು ಬಾಯಿ ಮಾತು ಹೇಳ್ಕೋಬೋದೇನೋ,
ಆದ್ರೆ ಅಂತರಂಗದಲ್ಲಿ ಆಳವಾಗಿ ಇಳಿದಾಗ ಅವರ ಮನಸ್ಸಾಕ್ಷಿಗೆ ವಿರುದ್ಧವಾಗಿಲ್ದೇನೆ ಮನಸ್ಸಾಕ್ಷಿಗೆ ತಕ್ಕಂತೆ ಹೇಳೋದಾದ್ರೆ ಬಹಳಷ್ಟು ಜನ ಹೇಳ್ಕೊಳ್ಳೋದೇನಪ್ಪಾ ಅಂತ ಹೇಳಿದ್ರೆ ನಾನು ಸುಖವಾಗಿಲ್ಲ. ಹೀಗೆ ಯಾರು ಐಹಿಕವಾಗಿರ್ತಕ್ಕಂತಹ ವಸ್ತುಗಳ ಬಗ್ಗೆ ಸಕಲ ವ್ಯಾಮೋಹವನ್ನು ತ್ಯಜಿಸಿರ್ತಾನೋ, ಯಾರಲ್ಲಿ ವಿಷಯ ಸುಖಗಳ ಹಸಿವು ಉಂಟಾಗೋದಿಲ್ವೋ ಅವನು ಮಾತ್ರ ನಾನು ಸುಖಿ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ. ಈ ನಶ್ವರ ಜಗತ್ತಿನ ಇಂದ್ರಿಯ ಸುಖಗಳಿಗೆ ಆಸೆ ಪಡೆದವನೇ ನಿಜವಾದ ಸುಖ. ಈ ಲೈನನ್ನ ಅಂಡರ್ಲೈನ್ ಮಾಡಿಟ್ಕೊ. ನಶ್ವರ ಜಗತ್ತಿನ ಇಂದ್ರಿಯ ಸುಖಗಳಿಗೆ ಆಸೆ ಪಡೆದವನೇ ನಿಜವಾದ ಸುಖಿ, ನಿಜವಾದ ಸಿರಿವನು. ಇಲ್ಲಿ ಈ ಸಾಲಿದೆಯಲ್ಲ ಬಹಳ ಪ್ರಮುಖವಾಗಿ ನಾವು ನೆನಪಿನಲ್ಲಿಟ್ಕೋ. ಈ ಜಗತ್ತು ನಶ್ವರವಾದದ್ದು, ಈ ಇಂದ್ರಿಯಗಳು ಕೂಡ ನಶ್ವರವಾದಂತಾವು. ಇಂತಹ ನಶ್ವರ ಜಗತ್ತಿನ ಇಂದ್ರಿಯ ಸುಖಗಳಿಗೆ ನಾವು ಆಸೆ ಪಟ್ಟಿದ್ದೇ ಆದ್ರೆ ನಾವು ದುಃಖಿಗಳಾಗ. ಯಾಕಂದ್ರೆ ನಾವು ಎಷ್ಟು ಆಸೆ ಪಡ್ತಾ ಹೋಗ್ತೀವಿ, ಆಸೆ ಹೆಚ್ಚಾಗ್ತಾ ಹೋಗುತ್ತೆ. ಹಿಂದಿನ ಚರಣದಲ್ಲಿ ನಾವು ನೋಡಿದ್ವಿ, 17ನೇ ಚರಣದಲ್ಲಿ ನಮ್ಮ ಆಸೆಗೆ ಅಂತಿಮ ಇರೋದೇ ಇಲ್ಲ. ಆದ್ರೆ ಇಂದ್ರಿಯಗಳೆಲ್ಲವೂ ವೀಕ್ ಆಗಿರ್ತವೆ, ಅವು ತಮ್ಮ ಶಕ್ತಿಯನ್ನ ಕಳ್ಕೊಂಡಿರ್ತವೆ. ಆ ಕೆಲಸವನ್ನ, ಆ ತೃಪ್ತಿಯನ್ನ ಪಟ್ಕೊಳ್ಳೋದಕ್ಕೆ ಆ ಇಂದ್ರಿಯಗಳ ಕೈನಲ್ಲಿ ಆಗೋದಿಲ್ಲ. ಆದ್ರೂ ಮಾನಸಿಕವಾಗಿ ಯಾವಾಗ ಈ ವಿಷಯಗಳ ಸುಖಗಳಿಗೆ ಮನಸ್ಸು ಹೋಗ್ತಾ ಇರ್ತದೆ, ಆವಾಗ ಇದನ್ನ ನಾನು ಪೂರೈಸ್ಕೊಳಕ್ ಆಗ್ತಿಲ್ವಲ್ಲ ಅಂತಕ್ಕಂಥದ್ದು ದುಃಖ ಅವರಲ್ಲಿ ಉಂಟಾಗ್ತಾನೆ ಇರ್ತದೆ. ಅಂತಹ ವ್ಯಕ್ತಿಗೆ ದೇವಾಲಯದ ಸಮೀಪದಲ್ಲಿರುವ ಮರದ ಆಶ್ರಯವೊಂದನ್ನ ಬಿಟ್ರೆ ತನ್ನದೇ ಆದಂತಹ ನಿವಾಸ ಬೇರೆ ಯಾವುದು ಇರೋದಿಲ್ಲ. ಯಾರಿಗೆ? ನಶ್ವರ ಜಗತ್ತಿನ ಇಂದ್ರಿಯ ಸುಖಗಳಿಗೆ ಯಾರು ಆಸೆ ಪಟ್ಟಿಲ್ವೋ ಅವನಿಗೆ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಒಂದು ಮರದ ಆಶ್ರಯವೇ ಸಾಕು. ಇಲ್ಲಿ ನರಸೀಪುರ ತಾಲೂಕಿನಲ್ಲಿ ಒಂದು ಊರಿದೆ, ಬನ್ನೂರು ಅಂತ. ಹೆಸರು ಕೇಳಿರ್ಬೋದು ಯಾರಾದ್ರೂ. ಬನ್ನೂರು ಅಂತ ಇದೆ. ಅಲ್ಲಿ ಕರಿಯಪ್ಪ ಅಂತಕ್ಕಂಥವ್ರೊಬ್ರು ಒಬ್ರು ಅವತಾರ ಪುರುಷ ಅಂತಲೇ ಹೇಳ್ಬೇಕು ಅವ್ರನ್ನ. ಅವರು ಬಟ್ಟೆ ಬರಿ ಏನು ಹಾಕೊಳ್ತಿರ್ಲಿಲ್ಲ, ಅವ್ರ ಜೊತೆನಲ್ಲಿ ಏನು ಇಟ್ಕೊಳ್ತಾನೂ ಇರ್ಲಿಲ್ಲ. ಅವ್ರ ಹೆಂಗಿದೆ ಅಂತಂದ್ರೆ ಅವ್ರು ಹುಟ್ಟಿದಾಗ ಹೇಗಿದ್ರೋ ಅದೇ ರೀತಿ ಅವರು ಆ ಮರದಡಿನಲ್ಲೋ ಮೋರಿಯ ಪಕ್ಕದಲ್ಲೋ ಎಲ್ಲೋ ಒಂದ್ ಕಡೆ ಬಿದ್ಕೊಂಡ್ರು. ಯಾರಾದ್ರೂ ಹೋಗಿ ಏನಾದ್ರು ಅವರ ಕಷ್ಟವನ್ನ ಹೇಳ್ಕೊಂಡ್ರೆ ಬಹಳ ಪ್ರಸನ್ನತೆಯಿಂದ ಅವ್ರಿಗೆ ಆ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋದಕ್ಕೆ ವಿಚಾರಗಳನ್ನ ಹೇಳೋರು. ಒಬ್ಬ ಹೋಗ್ಬಿಟ್ಟು ಏನ್ ಮಾಡ್ದ, ಸ್ವಾಮಿ ತಾವು ಒಬ್ಬ ದೊಡ್ಡ ಆ ಸಾಧಕರು, ಅವತಾರ ಪುರುಷರು, ಅವಧೂತರು, ದಯಮಾಡಿ ನೀವು ನಮಗೂ ಕೂಡ ಒಂದು ಉಪದೇಶ ಮಾಡಿ, ಬ್ರಹ್ಮೋಪದೇಶವನ್ನ ಮಾಡಿ ಅಂತ ಕೇಳ್ಕೊಂಡು. ಅವ್ರೇನ್ ಮಾಡಿದ್ರು, ಹೌದಾ ನಿನಗೆ ಉಪದೇಶ ಮಾಡ್ಬೇಕಾ, ಬಾಯಿಲಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಹೋಟ್ಲ್ ಇದೆಯಲ್ಲ, ಅಲ್ಲಿ ಹೋಟ್ಲಲ್ಲಿ ಹೋಗ್ಬಿಟ್ಟು 2 ಇಡ್ಲಿ ಕಟ್ಸ್ಕೊಂಬ ಅಂತ. ಇದೊಂದ 40 ವರ್ಷದ ಹಿಂದೆ ನಡೆದಂತಹ ಘಟನೆ ಇದು. ಸರಿ ಆಯ್ತು ಅಂತೇಳಿ ಅವನೋಗಿ 2 ಇಡ್ಲಿ ಕಟ್ಸ್ಕೊಂಡ್ ಬಂದ. ಇವ್ರು ಕೂತಿದ್ ಜಾಗ ಯಾವುದು? ಮೋರಿ ಪಕ್ಕದಲ್ಲಿ ಕೂತಿದ್ರು. ಅವ್ರೇನ್ ಮಾಡಿದ್ರು, 1 ಇಡ್ಲಿ ತಾನ್ ತಕೊಂಡು ಇನ್ನೊಂದು ಇಡ್ಲಿನ ಅವನು ಕೊಟ್ಬಿಟ್ಟು ಆ ಇಡ್ಲಿನ ಮೋರಿ ನೀರ್ಗೆ ಹಚ್ಬಿಟ್ಟು ಅವ್ರು ತಿಂದ್ರು. ತಗೋ ನೀನು ಈ ಮೋರಿ ನೀರ್ ಹಚ್ಕೊಂಡು ತಿನ್ನು ಅಂದ್ರು. ಹೆಂಗ್ ತಿನ್ನಕ್ ಸಾಧ್ಯ? ಏನ್ ಗುರುಗಳೇ, ನಾನು ಈ ಮೋರಿ ನೀರ್ ಹಚ್ಕೊಂಡು ತಿನ್ನೋಕ್ ಸಾಧ್ಯವೇ? ಜಾಡ್ಸ್ ಒದ್ದು ಬಿಟ್ರು. ಎದ್ದೋಗು, ನಿನಗೆ ಯಾವ ಉಪದೇಶ ಮಾಡುದು? ನಿನಗೆ ಮೋರಿ ನೀರು ಶುದ್ಧವಾದ ನೀರು, ಅದು ಒಳ್ಳೇದು ಇದು ಕೆಟ್ಟದ್ದು ಅನ್ನೋ ಭೇದ ಬುದ್ಧಿನೇ ಹೋಗಿಲ್ಲ ನಿನಗೆ. ನಿನಗೆ ಯಾವ ಉಪದೇಶ ಮಾಡೋದು? ಅವ್ನ್ ಜಾಡ್ಸ್ ಒದ್ಬಿಟ್ರು, ಓಡ್ಬಿಟ್ಟ ಅವನು. ಈ ಘಟನೆಯನ್ನ ಕಣ್ಣಾರೆ ನೋಡಿದವರು ನಮ್ಗೆ ಹೇಳಿದ್ರು. ಸೊ ಹೀಗೆ
ಅವಧೂತನಾದಂಥವನಿಗೆ, ಯಾರು ತತ್ವಜ್ಞಾನಿಯಾಗಿರ್ತಾನೆ, ಸತ್ಯದ ಅರಿವಿನಲ್ಲಿ ನಿಂತಿರ್ತಾನೆ, ವಿಷಯ ಸುಖಗಳಿಗೆ ಯಾರು ಹೋಗಿರೋದಿಲ್ವೋ ಅಂತವನಿಗೆ ಭೇದವೇ ಇಲ್ಲ. ಅವನು ಎಲ್ಲಿ ಬೇಕಾದ್ರೂ ವಾಸ ಮಾಡ್ತಾನೆ, ಎಲ್ಲಿ ಬೇಕಾದ್ರೂ ಸಂತೋಷವಾಗಿರ್ತಾನೆ. ಈ ಬಗೆಯಲ್ಲಿ ವಿರಕ್ತಿ ಹೊಂದಿ ಪ್ರಾಪಂಚಿಕ ವಸ್ತುಗಳಿಂದ ದೊರೆಯಬಹುದಾದ ಸಮಸ್ತ ಸುಖಗಳನ್ನು ತ್ಯಜಿಸಿ ಅವನು ನಿಜವಾದ ಆತ್ಮ ಸಂತೋಷವನ್ನಷ್ಟೇ ಅನುಭವಿಸ್ತಾ ಇರ್ತಾನೆ. ಅವನಿಗೆ ವಿಷಯ ಸುಖಗಳ ಬಗ್ಗೆ ಅವನಿಗೆ ಪ್ರಜ್ಞೆ ಇರೋದೇ ಇಲ್ಲ. ಅವನೇನಿದ್ರು ಆನಂದವಾಗಿ ತನ್ನ ಆತ್ಮಾನಂದದಲ್ಲಿ ಅಷ್ಟೇ ಅವನು ಮುಳುಗಿರ್ತಾನೆ. ಇಲ್ಲಿ ತನ್ನಲ್ಲಿ ಎಂದಿಗೂ ನಶಿಸದೇ ಇರ್ತಕ್ಕಂತಹ ಆನಂದದ ನೆಲೆಯನ್ನ, ಎಂದಿಗೂ ಬರಿದಾಗದಂತಹ ತೃಪ್ತಿಯ ಗಣಿಯನ್ನ ಅವನು ಅನ್ವೇಷಣೆ ಮಾಡಿಕೊಂಡು ಸದಾ ಆತ್ಮಾನಂದದಲ್ಲಿ, ಬ್ರಹ್ಮಾನಂದದಲ್ಲಿ, ಪರಮಾನಂದದಲ್ಲಿ ಮುಳುಗಿರ್ತಾನೆ. ಈ ಬಗೆಯ ಸ್ಥಿತಿಯಲ್ಲಿ ಯಾರು ಸುಖಿಯಾಗಿರ್ಲಾರ? ನಾವು ಕೂಡ ಈ ನೆನ್ನೆಲ್ಲ ಅಕ್ಷಯ ತೃತೀಗೆ ಬಹಳಷ್ಟು ಜನ ಅಕ್ಕಂದ್ರು ಹೋಗಿ ಬಂದಿರಬೇಕು. ಹೇಮ ಅವ್ರು ಹೋಗಿದ್ರು ಏನೋ ಕಾಣೆ, ಸುಜಾತಕ್ಕವ್ರಂತೂ ಹೋಗಿರ್ತಾರೆ. ಯಾಕೆಂದ್ರೆ ಏನಾದ್ರು ಒಂದಷ್ಟು ತಂದಿದ್ರೆ ನೆನ್ನೆ ತಂದಿದ್ರೆ ಅದು ಇವತ್ತು ಜಾಸ್ತಿ ಆಗುತ್ತೆ ಅಂತ. ನನಗೆ ಗೊತ್ತಿಲ್ಲ, ನನಗೆ ಮನೆಗೆ ಬೇಕಾಗಿತ್ತು ಸಾಮಗ್ರಿಗಳು. ನೆನ್ನೆ ಹೋಗಿ ಸಾಮಗ್ರಿ ಜೊತೆಲಿ ತುಪ್ಪನೂ ತಗೊಂಡ್ಬಂದೆ. ನನ್ ದೊಡ್ಡ ಮಗಳು ಬಂದ್ಬಿಟ್ಟು ಹೇಳ್ತಾ ಇದ್ಲು, ಇವತ್ತು ಚಿನ್ನ ತರ್ಬೇಕು, ಇಲ್ಲ ಅಂತಂದ್ರೆ ಕನಿಷ್ಠ ತುಪ್ಪನಾರು ತರ್ಬೇಕಂತೆ ಕಣಪ್ಪಜ್ಜಿ ಅಂತ. ಹಾಗಾಗಿ ನಿಮ್ಗ್ ಗೊತ್ತಿಲ್ಲದೆ ತುಪ್ಪ ತಂದಿದ್ದೀರಿ, ನಮ್ಗ್ ಗೊತ್ತಿತ್ತು ನೆನ್ನೆ ನಾವು ಬುಕ್ ಮಾಡಿಸ್ಕೊಂಡ್ ಬಂದಿದ್ವಿ, ಇವತ್ತು ಚಿನ್ನ ತತ್ತೀವಿ ಅಂತ ಹೇಳ್ತಾ ಇದ್ರು. ನೋಡಿ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಯಾವ್ದನ್ನ ತರಬೇಕು, ಯಾವ್ದನ್ನ ಬಿಡ್ಬೇಕು, ಅದ್ರ ಬಗ್ಗೆ ಆಲೋಚನೆ ಇಲ್ಲ. ಮುಗಿದೋಗ್ತಕ್ಕಂಥ ತುಪ್ಪ ಇನ್ನೊಂದು 15-20 ದಿವಸದಲ್ಲೆಲ್ಲ ಆ ತುಪ್ಪ ಮುಗ್ದೋಗುತ್ತೆ. ಆ ಮುಗಿತಿದ್ದಂಗೆ ತಿರ್ಗಾ ಊಟಕ್ಕೆ ತುಪ್ಪ ಹಾಕೊಂಡ್ರೆ ತುಪ್ಪ ಖಾಲಿ ಆಗ್ಬಿಟ್ಟಿದ್ರೆ ಮತ್ತೆ ನಮ್ಗೆ ಹಸುವಿಕೆ ಶುರುವಾಯ್ತಾ. ಹಾಗಾಗಿ ಯಾವುದು ನಮಗೆ ಅಸುಖವನ್ನ ಉಂಟು ಮಾಡುತ್ತೋ, ದುಃಖವನ್ನ ಉಂಟು ಮಾಡುತ್ತೋ, ನಿರಾಶೆಯನ್ನ ಉಂಟು ಮಾಡುತ್ತೋ, ಅದನ್ನ ಮೇಲೆ ಮೋಹವನ್ನ ಬಿಡಬೇಕು. ವೈರಾಗ್ಯ ಬರಿಯ ಬಾಹ್ಯ ವಿಚಾರಕ್ಕೆ ಸಂಬಂಧಿಸಿದ್ದಾದರೆ, ಆಂತರಿಕ ಪ್ರಾಪಂಚಿಕ ವಿಷಯಗಳ ಅನುರಕ್ತಿ ಅವನಲ್ಲಿ ಇರುವುದಾದರೆ ಅವನಿಗೆ ಜೀವನದ ನಿಜವಾದ ಆನಂದ ದೊರೆಯಲಾರದು. ಬರೀ ಮಾತಿನಲ್ಲಿ ಆಡಿದ್ರೆ ಪ್ರಯೋಜನವಿಲ್ಲ. ಅದನ್ನ ಅವನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ನಾವು ಪಾಲನೆಗೆ ತಂದುಕೊಂಡಾಗ ಮಾತ್ರ, ಪರಿಪಾಲನೆಯನ್ನ ಮಾಡಿದಾಗ ಮಾತ್ರ ಅದು ನಮಗೆ ನಿಜವಾದ ಸುಖವನ್ನ ಕೊಡುತ್ತೆ. ಈ ವಿಚಾರವನ್ನ ಹಿಂದೆ ವಿವರಿಸಿದೀವಿ. ಇದರಿಂದ ತ್ಯಾಗ ಮತ್ತು ತಪಸ್ಸು ಯಾವ ರೀತಿಯದೇ ಆಗಿದ್ರು ಕೂಡ ನಿಜವಾದ ಆನಂದ ದೊರೆಯತಕ್ಕಂತಹ ವಿಷಯದಲ್ಲಿ ನಮಗೆ ಸಂಶಯಕ್ಕೆ ಅವಕಾಶ ಉಂಟಾಗುತ್ತೆ. ಆದ್ರೆ ಇದು ಸರಿಯಲ್ಲ. ಇದರಿಂದ ನಮ್ಮ ಶಾಸ್ತ್ರೋಕ್ತ ಸಿದ್ಧಾಂತಗಳಿಗೆ ವಿರೋಧವಾಗಿ ಹೇಳಿದಂತ ಒಬ್ಬ ವಿರಕ್ತನ ಬಾಹ್ಯ ಸ್ಥಿತಿಯನ್ನ ಮತ್ತು ಆಂತರಿಕವಾದ ಮನೋಭಾವನೆಗಳನ್ನ ಇಲ್ಲಿ ಬಣ್ಣಿಸಲಾಗಿದೆ. ಅವನು ಜೀವನದಲ್ಲಿ ನಿರ್ಮೋಹ ಸ್ಥಿತಿಗೆ ತಲುಪಿದವನಾಗಿರುತ್ತಾನೆ. ಯಾರು? ಎಲ್ಲದರಿಂದ ಮುಕ್ತನಾಗಿರ್ತಕ್ಕಂಥವನು, ವಿರಕ್ತನಾದವನು. ಎಲ್ಲ ವಿಷಯ ಸುಖಗಳನ್ನ, ಬಾಹ್ಯವಾಗಿ ಕಾಣಿಸ್ತಕ್ಕಂಥ ಎಲ್ಲ ವಸ್ತುಗಳನ್ನ ತ್ಯಜಿಸಿದಂಥವ್ರು. ತ್ಯಜಿಸೋದು ಅಂದ್ರೆ ಎಲ್ಲವನ್ನ ಬಿಟ್ಬಿಡೋದಲ್ಲ. ಕಿವಿಲ್ ಓಲೆ ಹಾಕೊಂಡಿದೀವಿ ಬಿಚ್ಚಿಟ್ಬಿಡೋದು, ಕುತ್ತಿಗೆನಲ್ಲಿ ಮಾಂಗಲ್ಯ ಸರ ಹಾಕೊಂಡಿದೀನಿ ಬಿಚ್ಚಿಟ್ಬಿಡೋದು. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡ್ತಾರೆ ಕೆಲವರು. ತಮ್ಮಲ್ಲಿದ್ದು ಒಡವೆನೆಲ್ಲ ತಕೊಂಡ್ಬಂದು ಆ ಕಳಶಕ್ಕೆ ಇಟ್ಬಿಟ್ಟು ಬರೀ ಕುತ್ತಿಗೆನಲ್ಲಿ ನಿಂತ್ಕೊಂಡು ಪೂಜೆ ಮಾಡೋದು. ನಿಜವಾದ ಗೃಹಲಕ್ಷ್ಮಿಯರು ಅವರು ಆ ಕಳಶಕ್ಕೆಲ್ಲ ತೆಗೆದಿಟ್ಬಿಟ್ಟು ಬರೀ ಕುತ್ತಿಗೆನಲ್ಲಿ ನಿಂತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಇದು ಎಂತಹ ಸೀಮೆ ಭಕ್ತಿ ಅಂತ ಹೇಳ್ಬೇಕು ಗೊತ್ತಾಗೋದಿಲ್ಲ. ಇದನ್ನು ಎಷ್ಟೋ ಜನ ತತ್ವಜ್ಞಾನಿಗಳು ಖಂಡಿಸಿದ್ದಾರೆ. ನೀವು ಹಿಂಗ್ ಮಾಡ್ಬೇಡಿ, ನಿಜವಾದಂತಹ ಲಕ್ಷ್ಮಿಯರು ನೀವು ಅಲಂಕರಿಸ್ಕೊಳ್ಳಿ, ಸಂತೋಷವಾಗಿರಿ ಅಂತ. ಆದ್ರೆ ಗೊತ್ತಿಲ್ಲ. ಹೀಗೆ ನಾವು ನಿರ್ಮೋಹ ಸ್ಥಿತಿಗೆ ತಲುಪುವಂತಹದ್ದು ತಾನು ಜೀವನ ಭೀರುವಾಗಿ ಅಲ್ಲ, ಅವನ ಮಾನಸಿಕ ಸಂತೃಪ್ತಿಯ ಅನುಭೂತಿಯ ವಿಶೇಷದಿಂದ ಅವನು ಮಾನಸಿಕವಾಗಿ ಅನುಭವಿಸ್ತಾ ಇರ್ಬೇಕು ಅನುಭೂತಿಯನ್ನ.
ನಾನು ಇದು ಯಾವುದು ಇಲ್ಲದೆ ನಾನು ಸುಖವಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅಂತಕ್ಕಂಥದ್ದನ್ನ ಆನಂದವನ್ನ ಅನುಭವಿಸಬೇಕು. ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞನನ್ನ ವಿವರಿಸುವ ಭಾಗದಲ್ಲಿ ಮನೋಜ್ಞವಾಗಿ ಈ ಒಂದು ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ನಮಗೆ ವಿವರಿಸಿಕೊಟ್ಟಿದ್ದಾನೆ. ಬಾಹ್ಯ ಸ್ಥಿತಿಯ ವೈರಾಗ್ಯಕ್ಕೆ ಆತ್ಮದ ಸಿರಿವಂತಿಕೆ ಅಡಿಗಲ್ಲಾಗಿರಬೇಕು. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಬಾಹ್ಯ ಸ್ಥಿತಿಯ ವೈರಾಗ್ಯಕ್ಕೆ ಆತ್ಮದ ಸಿರಿವಂತಿಕೆ ಅಡಿಗಲ್ಲಾಗಿರ್ಬೇಕು. ಮುಖ್ಯವಾಗಿ ನಮ್ಮಲ್ಲಿ ಆತ್ಮದ ಶ್ರೀಮಂತಿಕೆ ಇರಬೇಕು. ಅದು ಇದ್ದಾಗ ಬಾಹ್ಯ ಸ್ಥಿತಿಯ ವೈರಾಗ್ಯ ತನ್ನಷ್ಟು ತಾನೇ ಮುಂದೆ. ಆಂತರಿಕವಾಗಿ ನನಗೆ ವೈರಾಗ್ಯ ಇಲ್ಲ ಅಂತ ಹೇಳಿದ್ರೆ ಬಾಹ್ಯದ ವೈರಾಗ್ಯ ಕೇವಲ ಹಂಗ್ ಬರುತ್ತೆ, ಹಿಂಗೋಟೋಗುತ್ತೆ. ಆದ್ರಿಂದ ಇಲ್ಲಿ ವೈರಾಗ್ಯ ಇಂತಹ ಸಂದರ್ಭದಲ್ಲಿ ಸಂಕಟಮಯವಾಗ್ಬಿಡುತ್ತೆ. ಸಾಧಕ ಜೀವನದಲ್ಲಿ ತನ್ನ ಬಾಹ್ಯ ದೃಷ್ಟಿಯನ್ನ ಸರಿಯಾದ ಅಂತರ್ದೃಷ್ಟಿಯಿಂದ ಪೋಷಿಸುವುದನ್ನು ಅಭ್ಯಾಸ ಮಾಡಬೇಕು. ಪಾರಮಾರ್ಥಿಕದ ಯಥಾರ್ಥ ಜ್ಞಾನವಿಲ್ಲದವನು ಬಾಹ್ಯ ಜಗತ್ತಿನ ಆಕರ್ಷಕ ವಸ್ತುಗಳ ಮೇಲಿನ ಮಮತೆಯನ್ನು ಬಿಡಲಾರ. ಯಾರಿಗೆ ಪಾರಮಾರ್ಥದ ಯಥಾರ್ಥ ಜ್ಞಾನ ಇಲ್ಲವೋ ಅಂಥವನು ಬಾಹ್ಯ ಜಗತ್ತಿನ ಆಕರ್ಷಕ ವಸ್ತುಗಳ ಮೇಲಿನ ಮಮತೆಯನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ. ನೆನ್ನೆ ನನ್ ಮಗಳು ಹೇಳ್ತಾ ಇದ್ಲು, ಏನಪ್ಪ ಚೈನ್ ಮಾಡಿಸ್ಕೊಟ್ವಿ ಹಾಕೊಳ್ತಾ ಇಲ್ಲ, ಉಂಗುರಗಳು ಮಾಡಿಸ್ಕೊಟ್ವಿ ಹಾಕೊಳ್ತಾ ಇಲ್ಲ ಅಂದಾಗ, ಇಲ್ಲಮ್ಮ ನನಗೆ ಗುರು ಕೊಟ್ಟಂತಹ ರುದ್ರಾಕ್ಷಿ ಮಾಲೆ ಇದೆಯಲ್ಲ ಇದೇ ಶಾಶ್ವತವಾದದ್ದು, ಇದು ಬಂಗಾರಕ್ಕಿನ್ನ ಉನ್ನತವಾದದ್ದು, ಇದನ್ನ ನಿಮ್ಗೆ ಹಾಕೊಳ್ಳೋ ಯೋಗ್ಯತೆ ಇಲ್ಲ. ನಿಮ್ಗೆ ಇವತ್ತು ಇದ್ದು ನಾಳೆ ಅದು ಕಳೆದಾಗ ದುಃಖ ಪಡುವಂತಹ ಸ್ಥಿತಿನಲ್ಲಿ ಇದ್ದೀರಿ ನೀವು. ಆದ್ರೆ ನಾನು ಇದು ಬಿದ್ದೋದ್ರೂ ಕೂಡ, ಕಟ್ಟಾಗಿ ಬಿದ್ದೋದ್ರು ಕೂಡ ಮತ್ತೆ ನಾನು ಹೋಗಿ 100-150 ರೂಪಾಯಿ ಎಲ್ಲ ಕೊಟ್ರೆ ನನ್ನ ರುದ್ರಾಕ್ಷಿ ಮಾಲೆ ಸಿಗ್ತದೆ. ಅದೇ ನೀವು 10 ಗ್ರಾಮ್ ತಗೋಬೇಕಾದ್ರೆ 1 ಲಕ್ಷ ಕಟ್ಟಬೇಕು. 1 ಲಕ್ಷ ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕು. ಆದ್ರಿಂದ ಶಾಶ್ವತವಾದದ್ದು, ಅಲ್ಪದರಲ್ಲೇ ಅಪಾರವಾದಂತಹ ತೃಪ್ತಿಯನ್ನು ಕೊಡ್ತಕ್ಕಂತಹ ರುದ್ರಾಕ್ಷಿ ಮಾಲೆನೆ ನನಗೆ ನಿಜವಾದ ಬಂಗಾರ ನಮ್ಮ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಯಾರಾದ್ರೂ ಏನಾರು ಮಾಡಿಸಿ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ನೀವು. ಸೊ ಹೀಗೆ ಜ್ಞಾನಿಯ ಜೀವನ ಮಾರ್ಗ ಹೇಗಿರುತ್ತೆ ಅಂತಂದ್ರೆ ಸರಳತೆ ಹಾಗೂ ನಿರಾಡಂಬರತೆಯಿಂದ ಕೂಡಿರುತ್ತದೆ. ಅವನ ಜೀವನದಲ್ಲಿ ಆಡಂಬರ ಅಂತಕ್ಕಂಥದ್ದಿರೋದಿಲ್ಲ, ಸರಳತೆ ಮತ್ತು ನಿರಾಡಂಬರತೆ ಇದು ಅವನಲ್ಲಿ ಪ್ರಮುಖವಾಗಿರುತ್ತೆ. ರಾಜಾದಿರಾಜ ಆ ಜ್ಞಾನಿಯ ಹೃದಯದಲ್ಲಿ ವಾಸ ಮಾಡ್ತಾ ಇರ್ತೇನೆ. ಯಾರು ಇಲ್ಲಿ ರಾಜಾದಿರಾಜ? ರಾಜರಿಗೆಲ್ಲರಿಗೂ ಅಧಿಕವಾಗಿರ್ತಕ್ಕಂತಹ ರಾಜ ಯಾರು? ಪರಮಾತ್ಮ. ಅವನೇ ಇಲ್ಲಿ ಬಂದು ಆ ಒಡವೆಗಿಂತ ಅದ್ಭುತವಾಗಿ ಕೂತ್ಕೊಂಡಿರುವಾಗ ಇನ್ನು ಆ ಇನ್ನೊಂದು ಒಡವೆ ಯಾಕೆ ಬೇಕು? ಅದರ ಗೊಡವೆ ನಮಗೆ ಯಾಕೆ ಬೇಕು? ಇಲ್ಲಿ ದೇವಾಲಯದ ಪೌಳಿಯ ಬರಿ ಇರುವ ಯಾವುದೋ ಒಂದು ಮರದಡಿಯಲ್ಲಿ ಬರಿಯ ನೆಲದ ಮೇಲಾದ್ರೂ ಸರಿ ಅವನು ಆನಂದ ಮಲ್ಕೊಂಡಿದ್ರೆ ಮಾಡ್ತಾ ಇರ್ತಾನೆ. ಸಾಮಾನ್ಯವಾಗಿ ರಾತ್ರಿ ಹೊತ್ತು ಆ ಸಮಯದಲ್ಲಿ ದೇವಾಲಯದ ಹತ್ರ ಯಾರು ಇರೋದಿಲ್ಲ. ಆದ್ರೆ ಇಂತಹ ಯಾರಾದ್ರೂ ಒಬ್ರು ಇದ್ರೆ ಆ ಊರಿನಲ್ಲಿ ಅವನಿರ್ತಾನೆ. ಮರದ ಬುಡದಲ್ಲೋ ಅಥವಾ ಜೋರಾಗಿ ಮಳೆ ಹುಯ್ತಿದ್ರೆ ಆ ದೇವಾಲಯದ ಪೋಳಿಯ ಭಾಗದಲ್ಲೋ ಎಲ್ಲ ಒಂದ್ ಕಡೆ ಅವನು ಮಲ್ಕೊಂಡು ಆನಂದ ನಿದ್ರೆ ಮಾಡ್ತಾ ಇರ್ತಾನೆ. ಅವನಿಗೆ ಸೊಳ್ಳೆ ಕಚ್ಚುತ್ತೆ ಅನ್ನೋ ಭಯ ಇಲ್ಲ, ಹಾವು ಬಂದ್ ಕಚ್ಬಿಡುತ್ತೆ ಅನ್ನೋ ಭಯ ಇಲ್ಲ. ನಾವು ಮಲಗಬೇಕಾದ್ರೆ ಮಂಚವೇ ಇರ್ಬೇಕು, ಮಂಚದ ಮೇಲೆ ಮೆತ್ತನೆ ಹಾಸಿಗೆ ಇರ್ಬೇಕು, ಮತ್ತೆ ಸೊಳ್ಳೆ ಕಚ್ಬಿಡುತ್ತೆ ಅನ್ನೋ ಭಯಕ್ಕೆ ಸೊಳ್ಳೆ ಪರದೆಯನ್ನ ಕಟ್ಕೋಬೇಕು. ಆ ರೂಮ್ ಒಳಗಡೆ ಸೊಳ್ಳೆ ಸೇರ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಆ ಸೊಳ್ಳೆಯನ್ನ ಓಡಿಸುವಂತಹ ಬತ್ತಿಯನ್ನ ಹಚ್ಬೇಕು. ಹೀಗೆ ನಮಗೆ ಬೇಕು 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 ಅಂತಕ್ಕಂತ ಬೇಕುಗಳ ಸರಮಾಲೆನೇ ತಕೊಂಡ್ಬಿಟ್ಟು ನಾವು ಬೇಕುಪ್ಪುಗಳಾಗ್ಬಿಟ್ಟಿದ್ವಿ. ನಾವೆಲ್ಲರೂ ಬೇಕುಪ್ಪುಗಳಾಗ್ಬಿಟ್ಟಿದ್ವಿ, ಸಾಕಪ್ಪುಗಳಾಗಲೇ ಇಲ್ಲ ನಾವು. ಹೀಗೆ ಆ ಮರದ ಕೆಳಗೆ ಇರೋನು ಅವನೊಬ್ಬನೇ ಆದ್ರೂ ಕೂಡ ಏಕಾಂತದಲ್ಲಿ ಇದ್ದುಕೊಂಡವನು
ಪರಿಪೂರ್ಣವಾದಂತಹ ಶಾಂತಿಯನ್ನ ಅನುಭವಿಸ್ತಾ ಇರ್ತಾನೆ. ಆ ಪರಿಪೂರ್ಣವಾದ ಶಾಂತಿಯನ್ನ ಅನುಭವಿಸೋದಿದೆಯಲ್ಲ, ಅದನ್ನ ಅನುಭವಿಸೋದಷ್ಟು ಸುಲಭ ಅಲ್ಲ. ಆ ಶಾಂತಿಯೇ ಶಾಶ್ವತವಾದದ್ದು. ಆದ್ರೆ ನಮ್ಮೆಲ್ಲರಲ್ಲಿ ಅದು ಬಹಳ ಕೊರತೆ ಇದೆ. ಅಶಾಂತಿ ಅಂತಕ್ಕಂಥದ್ದನ್ನ ನಾವು ತುಂಬಿಕೊಳ್ತಾ ಇದ್ದೀವಿ. ನಿದ್ರೆ ಸುಖಕರ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಕನಿಷ್ಠ 8 ಗಂಟೆಗಳ ಕಾಲ ನಿದ್ರೆಯನ್ನ ಮಾಡ್ಲೇಬೇಕು. ಇದು ಈ ನಿದ್ರೆ ಅಂತಕ್ಕಂಥದ್ದು ಕೇವಲ ಮೆತ್ತನೆಯ ಹಾಸಿಗೆಯಿಂದಲ್ಲ. ಯಾರೋ ಒಬ್ರು ಒಂದ್ಸತಿ ಒಂದು ಮೆಸೇಜ್ ಹಾಕಿದ್ರು ವಾಟ್ಸಪ್ ನಲ್ಲಿ, ದುಡ್ಡು ಕೊಟ್ಟು ಔಷಧಿ ಕೊಂಡ್ಕೋಬಹುದು, ಆದ್ರೆ ಆರೋಗ್ಯ ಕೊಂಡ್ಕೊಳಕ್ ಆಗೋದಿಲ್ಲ. ದುಡ್ಡು ಕೊಟ್ಟು ಹಾಸಿಗೆ ಕೊಂಡ್ಕೋಬಹುದು, ದುಡ್ಡು ಕೊಟ್ಟು ನಿದ್ರೆ ಕೊಂಡ್ಕೊಳಕ್ ಆಗೋದಿಲ್ಲ. ಆ ನಿದ್ರೆ ಬರೋದು ಯಾವ್ದ್ರಿಂದ? ಮಾನಸಿಕ ನೆಮ್ಮದಿಯಿಂದ. ಮನಸ್ಸು ನೆಮ್ಮದಿಯಿಂದ ನಿರ್ಲಿಪ್ತವಾಗಿದ್ದಾಗ ನಿದ್ರೆ ತಾನಾಗಿಯೇ ಬಂದ್ಬಿಡುತ್ತೆ. ನಾನು ಚಿಕ್ಕೋಡಿಯಿಂದ ಬೆಳಗಾವಿಯಿಂದ ಬರ್ಬೇಕಾದ್ರೆ ನಮ್ಮ ರಂಗನಾಥ್ಜಿಯವರು ಮಗ್ಲು ಕೊಟ್ರು, ಅಂಗಲಾತ ಮಲ್ಕೊಂಡ್ರು. ಮಲ್ಕೊಂಡ ತಕ್ಷಣ ನಿದ್ರೆ ಹೊಡಿತಾ ಇದ್ರು. ಗೊರಕೆ ಸೌಂಡ್ ಕೇಳಿಸ್ತಾ ಇತ್ತು. ಅದೇ ನಮಗೆ ನಿದ್ರೆ ಬರ್ಬೇಕಾದ್ರೆ ಕನಿಷ್ಠ ಒಂದು ಅರ್ಧ ಗಂಟೆ ಮೇಲ್ ಬೇಕಾಯ್ತು. ಯಾಕಂದ್ರೆ ಅದು ಅಲುಗಾಡೋದು, ಮತ್ತೆ ಶಬ್ದ, ಅಕ್ಕಪಕ್ಕದವ್ರು ಮಾತನಾಡೋ ಶಬ್ದ, ಇದೆಲ್ಲ ಒಂಥರ ಡಿಸ್ಟರ್ಬ್ ಅನ್ನಿಸ್ತಾ ಇತ್ತು. ಇವ್ರು ಮಲಗಿದ ತಕ್ಷಣ ನಿದ್ರೆ ಬಂದ್ಬಿಡ್ತು. ಅಂದ್ರೆ ಮನಸ್ಸು ನಿರ್ಲಿಪ್ತತೆಯಲ್ಲಿದ್ದಾಗ ನಿದ್ರೆ ತಾನಾಗಿಯೇ ಬಂದ್ಬಿಡ್ತು. ಅದಕ್ಕೆ ಹಾಸಿಗೆನೂ ಬೇಕಾಗಿಲ್ಲ, ಮತ್ತೆ ಸುಪ್ಪತ್ತಿಗೆನೂ ಬೇಕಾಗಿಲ್ಲ, AC ಬೇಕಾಗಿಲ್ಲ. ಹೇಗ್ ಮಲಗಿದ್ರೆ ಅಲ್ಲೇ ನಿದ್ರೆ ಬಂದ್ಬಿಡ್ತು. ಸೊ ಈ ರೀತಿ ಸುಖಕರವಾದಂತಹ ನಿದ್ರೆ ಅಂತಕ್ಕಂಥದ್ದು ಕೇವಲ ನಮ್ಮ ಮನಸ್ಸಿನ ಶುದ್ಧಿಯಿಂದಲೇ ಹೊರತು ಬೇರೆ ಹಾಸಿಗೆಯಿಂದ ಅಲ್ಲ. ನಿಜವಾದ ಜ್ಞಾನೋಪಾಸಕನ ಹೃದಯ ಸದಾ ಶುದ್ಧವಾಗಿರುತ್ತೆ. ಅವನಿಗೆ ಬಾಹ್ಯದ ಮಾನಸಿಕವಾಗಿ ಯಾವುದೇ ಚಿಂತೆಯೂ ಕೂಡ ಇರೋದಿಲ್ಲ. ಆದ್ರಿಂದ ಅವನ ನಿಶ್ಚಿತ ಬಾಳ್ವೆಯಲ್ಲಿ ಎಲ್ಲರನ್ನು ಒಂದೇ ವಿಧವಾದ ಪ್ರೀತಿಯಿಂದ ಕಾಣ್ತಾ ಇರ್ತಾವ. ಕಲ್ಲು ನೆಲದ ಮೇಲೂ ಕೂಡ ಮನಃಶುದ್ಧಿ ಇದ್ದವನು ಆನಂದವಾದ ಸುಪ್ಪತ್ತಿಗೆ ಮೇಲೆ ಹಂಗ್ ಮಲಗಿರ್ತಾನೆ. ಅವನಿಗಿಂತಲೂ ಕೂಡ ಉನ್ನತವಾದಂತ ನಿದ್ರೆಯನ್ನ ಕಲ್ಲು ಬೆಂಚಿನ ಮೇಲೆ ಮಲಗದವನು ಕೂಡ ನಿದ್ರೆ ಮಾಡ್ತಾ ಇರ್ತಾನೆ. ನಮ್ಮ ರೈತರನ್ನ ನೋಡ್ಬೇಕು, ಹೊಲ ಉಳ್ತಾ ಇರ್ತಾರೆ. ಹೊಲ ಹೊತ್ತು ಸಾಕಾದಾಗ ಅಲ್ಲೇ ತೇವರಿ ಮೇಲೆ ಮಲಗ್ಬಿಡ್ತಾರೆ. ಅವ್ರಿಗೆ ಯಾವ ಹಾವು ಬಂದ್ಬಿಟ್ಟು ಕಚ್ಬಿಡುತ್ತೆ ಅನ್ನೋ ಭಯನೂ ಇರೋದಿಲ್ಲ, ಮತ್ತೆ ಯಾವ ಹಾಸಿಗೆ ಬೇಕು ಅನ್ನೋಂಗಿಲ್ಲ. ರಗ ರಗ ಅಂತ ಬಿಸಿಲು, ರಣರಣ ಬಿಸಿಲು ಹೊಡಿತಾ ಇದ್ರು ಕೂಡ ಅವ್ರ ಆನಂದವಾಗಿ ಗೊರಕೆ ಹೊಡಿತಾ ಇರ್ತಾರೆ ಅಚ್ಚುಕಟ್ಟಾಗಿ, ತಲೆ ಕೈ ಕೊಟ್ಕೊಂಡು. ಅಂದ್ರೆ ಮನಸ್ಸು ನಿರ್ಲಿಪ್ತವಾಗಿರುತ್ತೆ. ಆದ್ರೆ ಅವರೆಲ್ಲರೂ ನಿರ್ಮೋಹಿಗಳು ಅಂತ ನಾವು ಹೇಳ್ಕೊಳ್ಳೋ ಹಾಗಿಲ್ಲ. ಆದ್ರೆ ಇಲ್ಲಿ ನಿರ್ಮೋಹಿಗಳಾದವನು, ವಿಷಯ ಸುಖಗಳಿಂದ ವಿಮುಖನಾದವನು ಸದಾ ಆನಂದವಾಗಿರ್ತಾನೆ ಅನ್ನೋದಕ್ಕೆ ಸೂಚ್ಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಕೊನೆಯಲ್ಲಿ ಪ್ರಶ್ನೆ ಕೊಡ್ತಾ ಇದ್ದಾರೆ ನೋಡಿ, ಕೇಳಿಸ್ಕೊಳ್ಳಿ. ಸುಖಿಗಳಲ್ಲದವರು ಯಾರು? ಸುಖವಾಗಿಲ್ದೆ ಇರೋರು ಯಾರು? ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಎಲ್ಲರೂ ಅಸುಖಿಗಳೇ. ಸುರೇಶ್ವರಾಚಾರ್ಯ ಹೇಳ್ತಾ ಇದ್ದಾರೆ, ಎಲ್ಲರೂ ಅಸುಖಿಗಳೇ, ಸಂಶಯವಿಲ್ಲ. ಅವರಿಗೆ ಎಷ್ಟೇ ಸಂಪತ್ತಿದ್ದರೂ ಕೂಡ ಮನಸ್ಸಿನಲ್ಲಿ ಆಸೆ ಎಂಬುವ ಕ್ಯಾನ್ಸರ್ ರೋಗ ಉಂಟಾಗಿರುತ್ತದೆ. ಈ ಆಸೆ ಅಂತಕ್ಕಂಥದ್ದನ್ನ ಕ್ಯಾನ್ಸರ್ ರೋಗಕ್ಕೆ ಹೋಲಿಕೆ ಮಾಡಿದ್ದಾರೆ ನೋಡಿ. ಬುದ್ಧಿಗೆ ಅಹಂಭಾವದ ಬೆನ್ನು ಪಣಿ ಅಂಟಿರುತ್ತದೆ. ಈ ಬೆನ್ನು ಪಣಿ ಅಂತಕ್ಕಂಥದ್ದೊಂದು ದೊಡ್ಡ ಕಾಯಿಲೆ ಅಂತ ಹೇಳ್ತಾರೆ. ಅಂದ್ರೆ ಇವ್ರ ಮನಸ್ಸಿನಲ್ಲಿ ಆಸೆಯ ಕ್ಯಾನ್ಸರ್ ಉಂಟಾಗಿರುತ್ತೆ, ಮತ್ತೆ ಅಹಂಕಾರ ಅಂತಕ್ಕಂಥ ಬೆನ್ನು ಪಣಿ ಉಂಟಾಗಿರುತ್ತೆ. ಇದೇ ಅಭಿಪ್ರಾಯ ಉಪನಿಷತ್ತಿನಲ್ಲಿ ಕೂಡ ಸಾಕಷ್ಟು ಕಡೆ ಕಂಡು ಬರುತ್ತೆ. ಈ ಅಮರತ್ವ ಅಂತಕ್ಕಂಥದ್ದು ಸಿದ್ಧಿಸಬೇಕಾದ್ರೆ ಎಲ್ಲದರ ತ್ಯಾಗದಿಂದ ಮಾತ್ರ ಸಾಧ್ಯ.
ಇಲ್ಲಿ ಈ ತ್ಯಾಗಕ್ಕೆ ಬಹಳಷ್ಟು ಮಹತ್ವವನ್ನ ಕೊಟ್ಟಿದ್ದಾರೆ. ಇಲ್ಲಿ ತ್ಯಾಗ ಅಂತಂದ್ರೆ ನಮ್ಮ ಹತ್ರ ಇರೋದನ್ನೆಲ್ಲ ದಾನ ಕೊಟ್ಬಿಟ್ಟು ಭಿಕ್ಷೆ ಬೇಡಕ್ ಹೋಗೋದಲ್ಲ. ಇಲ್ಲಿ ತ್ಯಾಗ ಅಂತಂದ್ರೆ ಮಾನಸಿಕವಾಗಿ ಯಾವುದೇ ವಸ್ತುವಿನ ಮೇಲೆ ಇರ್ತಕ್ಕಂತಹ ಆಸೆಯನ್ನ, ಮೋಹವನ್ನ ಬಿಡೋದೇ ನಿಜವಾದ ತ್ಯಾಗ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಉಪನಿಷತ್ತಿನಲ್ಲಿಯೂ ಕೂಡ ಗುರು ತ್ಯಾಗದ ಹಿರಿಮೆಯನ್ನ ವಿವರಿಸುತ್ತಾ ವೈರಾಗ್ಯ ಒಂದೇ ಅಭಯದ ಪೀಠ. ವೈರಾಗ್ಯ ಅಂತಕ್ಕಂಥದ್ದೇ ಅಭಯದ ಪೀಠ ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಒಟ್ಟಾರೆ ಆತ್ಮೀಯರೇ, 18ನೇ ಚರಣದಲ್ಲಿ ಸುರೇಶ್ವರಾಚಾರ್ಯರು ನಮಗೆ ಅಪಾರವಾದಂತಹ ಈ ಒಂದು ವೈರಾಗ್ಯ ಮತ್ತು ತ್ಯಾಗದ ಬಗ್ಗೆ ಉತ್ತಮವಾದಂತಹ ವಿಷಯಗಳನ್ನ ಕೊಟ್ಟಿದ್ದಾರೆ. ನಾವು ಕೂಡ ಜೀವನದಲ್ಲಿ ಸಂತೋಷವಾಗಿರ್ಬೇಕು ಅನ್ನೋದಾದ್ರೆ, ನೆಮ್ಮದಿಯಿಂದ ಇರಬೇಕು ಅನ್ನೋದಾದ್ರೆ, ಈ ಬಾಹ್ಯ ವಸ್ತುಗಳ ಮೇಲಿರ್ತಕ್ಕಂಥ ಮೋಹವನ್ನ ಕಳೆದು ನಮ್ಮ ಆಂತರಿಕ ಸುಖವನ್ನ, ನಮ್ಮೊಳಗಡೆ ಇರ್ತಕ್ಕಂಥ ನಿಜವಾದ ಸತ್ವದ ಸುಖವನ್ನ ಅನುಭವಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ, ಆವಾಗ ನಾವು ಈ ಒಂದು ಶಂಕರಾಚಾರ್ಯರ ಈ ಭಜಗೋವಿಂದಂನಲ್ಲಿ ಬರ್ತಾ ಇರ್ತಕ್ಕಂತಹ ಈ ಮಹಾತ್ಮರೆಲ್ಲರೂ ಏನು ಹೇಳ್ತಾ ಇದ್ದಾರೆ, ಈ ಒಂದು ವಿಷಯಗಳನ್ನ ನಾವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ನಿಜವಾದ ಸುಖವನ್ನ, ಆನಂದವನ್ನ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ 18ನೇ ಚರಣಕ್ಕೆ ಮಂಗಳಾಚರಣೆಯನ್ನ ಮಾಡ್ತಾ ಇದ್ದೇನೆ. ಹಾಗೆ ತಾವು ಕೂಡ ಎಷ್ಟೊತ್ತು ಇದನ್ನ ಆಲಿಸಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರಿ ಓಂ. ಸರ್, ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾಗಿದೆ. ಇವತ್ತು ನಿಜವಾದ ವೈರಾಗ್ಯ ನಿಷ್ಠುರು ಯಾರು ಅಂತ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ನಾನು ಸ್ವಲ್ಪ ಈ ತರ ಅವಧೂತಗಳನ್ನ ಮೀಟ್ ಮಾಡಿದ್ದೀನಿ ಸರ್. ಹಿಂದಿನ ಆಲ್ಮೋಸ್ಟ್ ಒಂದು 10 ವರ್ಷ ಹಿಂದೆ ಈ ಕಡೆ ಹೋಗ್ತಾ ಇದ್ದೆ, ಆಂಧ್ರ ಕಡೆ. ಅವ್ರು ಎಲ್ಲಿದ್ರೆ ಅಲ್ಲಿಗೆ ಹೋಗ್ತಾ ಇದ್ದೆ. ಅಂದ್ರೆ ಅವ್ರು ಎಲ್ಲಿ ಇರ್ತಾರೋ ಹುಡ್ಕೊಂಡು ಹೋಗ್ತಾ ಇದೆ. ಸುಮ್ಮನೆ ನನ್ಗೇನು ಕೆಲಸ, ಅಂದ್ರೆ ನನ್ಗೇನು ಬೇಕಾಗಿಲ್ಲ, ಅವ್ರಿಂದ ನಾನು ಏನು ಕೋರ್ಕೊಳಕ್ಕಾಗಲ್ಲ. ಸುಮ್ಮನೆ ಹೋಗ್ತೀನಿ, ಅವ್ರ ಹತ್ರ ಕೂತ್ಕೊಳೋದು. ಆ ರೀತಿಯಲ್ಲಿ ಪೆನುಗೊಂಡ ಪ್ರಾಂತದಲ್ಲಿ ಇಬ್ಬರನ್ನು ಕಂಡಿದ್ದೀನಿ ನಾನು. ಒಬ್ರು ಅಲ್ಲಿ ಪಕ್ಕದೊಂದು ಜಸ್ಟ್ ಒಂದು ಈ ಬಂಕ್ ತರ ಇಟ್ಕೊಂಡಿರ್ತಾರಲ್ಲ, ಈ ಬೀಡ ಗೀಡ ಸೇಲ್ ಮಾಡ್ತಾರೆ ನೋಡಿ, ಅಲ್ಲಿ ಅಂಥದ್ದೊಂದಿದೆ. ಅದ್ರ ಹೊಲ ಇಡ್ತಾ ಇದ್ರು. ಇನ್ನೊಬ್ರು ಒಂದು ಒಂದು ಒಂಥರ ಹಟ್ ತರ ಇತ್ತು, ಅಲ್ಲಿ ಒಳಗಡೆ ಮಲ್ಕೊಂತ ಇದ್ರು. ಅವರ ದೇಹದ ಮೇಲೆ ಯಾವುದೂ ಒಂಥರ ಸ್ಪರ್ಶನೆ ಇಲ್ಲ ಸರ್ ಅವ್ರಿಗೆ. ಅಂದ್ರೆ ದೇಹದ ಅದೇ ವ್ಯಾಮೋಹ ಆಗ್ಲಿ, ಅಂದ್ರೆ ಒಂದ್ ಕಡೆ ಸ್ನಾನ ಇಲ್ಲ, ಆದ್ರೂ ಏನು ವಾಸನೆ ಬರಲ್ಲ, ಯಾವುದೇ ವಾಸನೆ ಬರಲ್ಲ. ಯಾರಾದ್ರೂ ಬಂದ್ರೆ ಏನಾದ್ರು ಕೇಳಕ್ ಬಂದ್ರು ಈ ಕಲ್ಲು ತಗೊಂಡು ಹೊಡೆಕ್ ಹೋಗ್ತಾರೆ. ಹೊಡೆದ್ರು ಒಳ್ಳೇದಾಗತ್ತಂತ. ಅಲ್ಲಿ ನೋಡಿ ಹಂಗೆ ಆಗತ್ತ, ಹೊಡೆದ್ರೇನು ಒಳ್ಳೇದಾಗತ್ತೆ. ಒಂದ್ಸರಿ ಹಾಗೆ ಒಬ್ರು ಯಾರೋ ಹೋಗಿ ಕೂತ್ಕೊಂಡು ಅವ್ರು ಆ ಅವಧೂತನ ಸ್ವಾಮೀಜಿನು ಕೇಳ್ತಾ ಇದ್ರು. ಅವನಿಗೆ ಕಿವಿಯಲ್ಲಿ ಪ್ರಾಬ್ಲಮ್ ಇತ್ತಂತ. ಒಂದು ಕೈಯಿಂದ ಈ ಕಿವಿಗೆ ಒಂದು ಏಟ್ ಹಾಕಿದ್ದಾರೆ ಜೋರಾಗಿ. ಅವ್ರು ಯಾರು ಅನ್ಕೊಂಡು ಏನಪ್ಪ ಇಷ್ಟು ಹೊಡಿತಾ ಇದ್ದಾನೆ ಸ್ವಾಮೀಜಿ, ಏನಾಗಿದೆ. ಅವ್ನು ಮತ್ತೆ ನೋಡ್ಕೊಂಡ್ರೆ ಅವ್ನ ಕಿವಿ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅವ್ರು ಆರಾಮಾಗಿ ಕೈ ಮುಕ್ಕಿ ಹೋಗ್ತಾ ಇದ್ದಾನೆ ಆ ರೀತಿ. ಸೊ ಇವರೆಲ್ಲ ಅವಧೂತರು ನಿಜವಾಗಿ ತುಂಬಾ ಅದ್ಭುತ. ಅಂದ್ರೆ ಅವರು ಆ ಟೋಟಲಿ ಆ ಕಾನ್ಸಿಯಸ್ನೆಸ್, ಹೈಯರ್ ಕಾನ್ಸಿಯಸ್ನೆಸ್, ಅಂದ್ರೆ ಆ ಉನ್ನತ ಪ್ರಜ್ಞೆದಲ್ಲೇ ಇರ್ತಾರೆ ಸರ್ ಯಾವಾಗ್ಲೂ. ಇನ್ನೊಂದು ಏನೋ ಒಂದು ಹೇಳ್ತಾನೆ ಇರ್ತಾರೆ, ಒಂದು ಬಾಯಿಂದ ಏನೋ ಹೇಳ್ತಾ ಇರ್ತಾರೆ, ಅದು ಯಾರಿಗೂ ಅರ್ಥನೇ ಆಗಲ್ಲ ಆ ಲ್ಯಾಂಗ್ವೇಜ್. ಸೊ ಐ ಥಿಂಕ್ ಅವರು ಉನ್ನತ ಆತ್ಮದ ಜೊತೆಗೆ ಮಾತಾಡೋದಾಗ್ಲಿ, ಇನ್ನೊಂದಾಗ್ಲಿ, ಇನ್ನು ಯಾವ್ದು ನಮ್ಮ ಈ ಲೋಕ ಈ ಸ್ಪರ್ಶಗಳು ಬರುವಾಗ ಏನಾದ್ರು ಕೇಳಿದ್ರೆ ಒಂದು ಮಾತು ಹೇಳ್ತಾರೆ. ಅದು ತುಂಬಾ ಮರ್ಮವಾಗಿರುತ್ತೆ. ಅದು ಅಂದ್ರೆ ಮರ್ಮ ಅಂದ್ರೆ ಅರ್ಥ ಆಗೋದಿಲ್ಲ ಅಷ್ಟು ಈಸಿಯಾಗಿ. ಆತರ ಅರ್ಥ ಆಗೋದಿಲ್ಲ. ತುಂಬಾ ಕೂತ್ಕೊಂಡು ನಿಧಾನವಾಗಿ ಒಂದೊಂದು ಚರ್ಚೆ ಮಾಡ್ಕೊಂಡು ಅವ್ರ ಹತ್ರ ಮತ್ತೆ ಮತ್ತೆ ಕೇಳಿ ಅವಾಗ ಅರ್ಥ ಮಾಡ್ಕೋಬೇಕು. ಸೊ ತುಂಬಾ ಅದ್ಭುತವಾಗಿದೆ ಸರ್. ಈ ರೀತಿಯಲ್ಲಿ ಅಂದ್ರೆ ನಮ್ಮಲ್ಲಿ ಆ ಪ್ರಜ್ಞೆ ಹೆಚ್ಚು ಆಗ್ತಾ ಅಂದ್ರೆ ಅನೇಕ ಜನ್ಮಗಳು ತಗೊಂಡಾಗ ನಾವು ಈ ಪೂರ್ತಿ ವೈರಾಗ್ಯ ಸ್ಥಿತಿಗೆ ಯಾವಾಗ ಬರ್ತೀವೋ, ಅಂದ್ರೆ ಏನೇ ಇದ್ರು ಏನೇ ಇಲ್ಲ ಅಂದ್ರೂ ಎಲ್ಲ ಓಕೆ ಅವ್ರಿಗೆ.
ಪರಿಸ್ಥಿತಿಗಳು, ಆಹಾರ ಆಗ್ಲಿ, ನಿದ್ದೆ ಆಗ್ಲಿ, ಕೊರಟೆ ಆಗ್ಲಿ, ಏನಿದ್ರು ಏನಿಲ್ಲ ಅಂದ್ರೂ ಮಳೆ ಜೋರಾಗಿ ಬರ್ತಾ ಇದೆ, ಅಲ್ಲೇ ಇರ್ತಾರೆ. ಜೋರಾಗಿ ಹೌದು. ಬಿಸಿಲು ಬರ್ತಾ ಇದೆ. ಒಂಥರ ನಾವು ಈ ಮರಗಳು ನೋಡ್ತೀವಲ್ಲ ಸರ್, ಮರಗಳು ಅಂದ್ರೆ ಸಸ್ಯಗಳು ಹ್ಮ್. ಆ ರೀತಿಲಿ ಆಗ್ಬಿಡ್ತಾರೆ. ಹಾಗೆ. ಅದೇ ಒಂಥರ ಏನಾಗ್ತದಂದ್ರೆ ನೇಚರ್ ಆಗ್ಬಿಡ್ತಾರೆ ಅವ್ರು. ನೇಚರ್ ಅಂದ್ರೆ ಈ ಹೌದು. ಪ್ರಕೃತಿ ಏನಿದೆಯೋ ಆ ಪ್ರಕೃತಿ ಅವರೇ ಆಗ್ಬಿಡ್ತಾರೆ. ಮನುಷ್ಯ ಹೌದು. ರೂಪದಲ್ಲಿ ಇರ್ತಾರೆ, ಬಟ್ ಪ್ರಕೃತಿ ಹ್ಮ್. ರೂಪದಲ್ಲಿ. ಸೊ ಆಗುವಾಗ ಐ ಥಿಂಕ್ ಅವರು ಈ ಪ್ರಕೃತಿ ಮಮೆಗೆ ಹಾಕೋದು, ಪಂಚಭೂತಗಳನ್ನು, ಆ ಪಂಚಭೂತಗಳು ಅವ್ರೇನಿದ್ರು ಕೇಳ್ತವೆ, ಇವ್ರು ಅವ್ರಿಗೆ ಪಂಚಭೂತಗಳು ಏನಾದ್ರು ಕೇಳಿದ್ರೆ ಅವು ಕೇಳ್ತವೆ. ಆ ರೀತಿಯಲ್ಲಿ ಆಗ್ಬಿಡ್ತಾರೆ. ಥ್ಯಾಂಕ್ ನಿಜ ಯು ಸರ್. ಸರ್. ಹೌದು. ಬಹುದು. ಹ್ಮ್. ಮತ್ತೆ ಇಲ್ಲಿ ಆ ಮಳವಳ್ಳಿ ತಾಲೂಕಿನಲ್ಲಿ ಒಬ್ರಿದ್ರು, ಇವ್ರಂತವ್ರೇನೆ, ಈ ಕರಿಯಪ್ಪ ಅಂತ ಹೇಳಿದ್ನಲ್ಲ, ಇವ್ರ ತರನೇ ಇನ್ನೊಬ್ರು ಇದ್ರು. ನಾವೆಲ್ಲ ತುಂಬಾ ಚಿಕ್ಕ ಚಿಕ್ಕ ಹುಡುಗರು. ಅವ್ರು ಕೂಡ ಮೈ ಮೇಲೆ ಏನು ಬಟ್ಟೆ ಅವರಿ ಏನು ಹಾಕೊಳ್ತಿರ್ಲಿಲ್ಲ. ಒಂದೊಂದ್ಸತಿ ಬಸ್ ಹತ್ ಬಿಡೋರು, ಜನ ಎಲ್ಲ ಅವ್ರು ನೋಡ್ಬಿಟ್ಟು ಕಣ್ ಮುಚ್ಕೊಂಡು ಕೂತ್ಕೊಳ್ಳೋರು. ಅವ್ರ ಪಾಡ್ಗೆ ಅವ್ರು ದಿಗಂಬರವ್ರು, ಅವ್ರು ನಿಂತೇ ಇರೋರು. ಆಮೇಲೆ ಎಲ್ಲೋ ಒಂದ್ ಕಡೆ ಇಳಿದ್ ಬಿಡೋದು, ಇಳಿದ್ಬಿಟ್ಟು ತನ್ನ ನಡೀತಿರ್ಲಿಲ್ಲ ಅವ್ರು, ಓಡ್ಕೊಂಡೇ ಹೋಗೋರು, ಸುಮ್ನೆ ಓಡ್ತಾ ಇರೋದಷ್ಟೇ. ಯಾರಾದ್ರೂ ಒಬ್ರು ನಿಲ್ಸಿ ಅವ್ರಿಗೆ ಒಂದಿಷ್ಟು ಕಡ್ಲೆ ಪುರಿನೋ ಒಂದಿಷ್ಟು ತೆಂಗಿನ ಕಡ್ಲೆಕಾಯಿನೋ ಕೊಟ್ರೆ ಒಂದಷ್ಟು ತಿಂದ್ಬಿಡೋರು, ಒಂದಷ್ಟು ಉಗಿದ್ ಬಿಡೋರು, ಬಿಸಾಕ್ಬಿಡೋರು. ಅವ್ರಿಗೆ ಬಿಸಾಕೋದನ್ನ ಎತ್ಕೊಂಡ್ಬಿಡೋರು, ಆಯ್ಕೊಂಡ್ಬಿಡೋರು, ಇದು ಪ್ರಸಾದ ಅಂತೇಳಿ ಜನ. ಮತ್ತೆ ಆ ಮುಡುಕುತೊರೆ ಅಂತ ಇದೆ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ತಲಕಾಡಿನ ಹತ್ತತ್ರ. ಅವರು ಸುಮಾರು ಒಂದು 6-7 ಕಿಲೋಮೀಟರ್ ಇರೋ ಜಾಗದಲ್ಲಿ ಕಾವೇರಿ ನದಿಗೆ ಬಿದ್ಬಿಟ್ರೆ ಅಂಗಾತ ಮಲ್ಕೊಂಡ್ಬಿಡೋರು. ಆ ನೀರು ಹರ್ಕೊಂಡು ಹೋಗಿ ಮುಡುಕ್ತೊರೆ, ಆ ಸ್ನಾನಘಟ್ಟ ಅಂತ ಇದೆ, ಎಲ್ರು ಸ್ನಾನಕ್ಕೆ ಇಳುವಂತ ಜಾಗ. ಆ ಜಾಗದಲ್ಲಿ ಕರೆಕ್ಟ್ ಆಗಿ ನಿಂತ್ಕೊಳ್ಳೋರು. ಅಲ್ಲಿಂದ ಇಳಿದು ನಡ್ಕೊಂಡು ಸೀದಾ ದೇವಸ್ಥಾನಕ್ಕೆ ಕೊಟ್ಟೋಗ್ರು. ಹೀಗೆ ಅಂತ ಪವಾಡ ಪುರುಷ ಗಂಟೆಗಟ್ಲೆ ನೀರಲ್ಲಿ ಮಲ್ಕೊಂಡು ಹೋಗ್ತಿದ್ದಂತವ್ರು, ಆ ಹ್ಯಾಂಡ್ ಪೋಸ್ಟ್ ಅಂತ ಇದೆ, ಆ ಜಾಗದಲ್ಲಿ ಸುಮ್ನೆ ನೀರ್ ಕುಡಿಯಕ್ಕೆ ಅಂತ ಹೇಳಿ ಒಂದು ಚಿಕ್ಕ ಕಟ್ಟೆ, ಒಂದ 20-30 ಅಡಿ ಅಗಲದ ಅಂತರಾಳ, ಇದರಲ್ಲಿ ಕಟ್ಟೆ, ಕೆರೆ ಅಂತದ್ದು ಚಿಕ್ಕದು ಪಾಂಡ್, ಅಲ್ಲಿ ನೀರ್ ಕುಡಿಯಕ್ಕೆ ಅಂತ ಹೋಗಿ ಬಗ್ಗಿ ಮುಗ್ಗರಿಸಿ ಬಿದ್ದವ್ರು ಅಲ್ಲೇ ತೀರ್ಕೊಂಡ್ ಅವ್ರನ್ನ ಅಲ್ಲೇ ಸಮಾಧಿ ಮಾಡಿ ಅಲ್ಲೇ ಒಂದು ಗೋರಿ ಮಾಡಿದ್ದಾರೆ. ಈಗಲೂ ಕೂಡ ಎಷ್ಟೋ ಜನ ಅವ್ರಿಗೆ ಏನಾದ್ರು ಮನೆಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳು ಬಂದಾಗ ಅಲ್ಲಿ ಹೋಗಿ ಅಲ್ಲೊಂದಿಷ್ಟು ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದು ನಮ್ಗೆ ಆ ಸಮಸ್ಯೆ ಪರಿಹಾರ ಆಯ್ತು ಅಂತ ಎಷ್ಟೋ ಜನ ಹೇಳ್ತಾರೆ, ಕೇಳಿದೀವಿ. ನಾವಂತೂ ಹೋಗಕ್ಕಾಗಿಲ್ಲ. ಸೊ ಹೀಗೆ ಇಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಇಲ್ಲೇನಪ್ಪಾ ಅಂತ ಹೇಳಿದ್ರೆ, ಮನುಷ್ಯನಲ್ಲಿ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಚಿಗುರೊಡಿಬೇಕಾರೆ, ಶಾಶ್ವತವಾಗಿ ನಿಲ್ಲಬೇಕು ಅಂತಂದ್ರೆ ಅವನಲ್ಲಿ ವಿವೇಕ ಮತ್ತು ವೈರಾಗ್ಯ ಈ ಎರಡು ಒಟ್ಟಿಗೆ ಬರ್ಬೇಕು. ಯಾಕಂದ್ರೆ ಒಂದು ಪಕ್ಷಿಗೆ ಹಾರ್ಬೇಕಾದ್ರೆ 2 ರೆಕ್ಕೆಗಳು ಎಷ್ಟು ಅವಶ್ಯಕವೋ, ಹಾಗೆ ಆಧ್ಯಾತ್ಮವನ್ನ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗೆ ವಿವೇಕ ಮತ್ತು ವೈರಾಗ್ಯ. ವಿವೇಕ ಅಂದ್ರೆ ಏನು? ಶಾಶ್ವತವಾದದ್ಯಾವುದು, ಅಶಾಶ್ವತವಾದದ್ಯಾವುದು, ಯಾವುದು ಹುಟ್ಟಿದೆ, ಯಾವುದು ನಾಶವಾಗಿದೆ, ಇದು ವಿವೇಕ. ಇನ್ನು ವೈರಾಗ್ಯ, ಅಶಾಶ್ವತವಾದದನ್ನ ಮಡ್ಕೊಂಡು ನಾನೇನ್ ಮಾಡ್ಬೇಕು, ಯಾವ್ದ್ರಿಂದ ದುಃಖ ಬರುತ್ತೆ ಅದನ್ನ ನಾನು ಯಾತಕ ಉಪಯೋಗಿಸ್ಬೇಕು, ಯಾತಕ ನಾನು ಬಯಸ್ಬೇಕು, ಅದು ನನಗೆ ಬೇಡ, ಇದು ವೈರಾಗ್ಯ. ಈ ಎರಡನ್ನ ಯಾರು ಪಾಲನೆ ಮಾಡ್ಕೊಂಡು ಹೋಗ್ತಾರೆ ಅವರು ನಿಜವಾಗಿಯೂ ಸುಖವಾಗಿ ಸಂತೋಷವಾಗಿ ಇರ್ಬೋದು. ಏನಿದ್ರು ಸಂತೋಷವಾಗಿರ್ಬೋದು, ಇಲ್ಲಿದ್ರು ಸಂತೋಷವಾಗಿರ್ಬೋದು. ಈಗ ನಾವು ಅವಧೂತರ ಹಾಗೆ ನಾವು ಬದುಕೋದಕ್ ಸಾಧ್ಯ ಇಲ್ಲ. ಮೋರಿ ನೀರ್ ಹಚ್ಕೊಂಡು ಇಡ್ಲಿ ತಿನ್ನೋದಕ್ ಸಾಧ್ಯ ಇಲ್ಲ, ನಮ್ ಕೈನಲ್ಲಿ ಆಗಲ್ಲ. ಯಾಕೆಂದ್ರೆ ನಮಗೆ ಈ ವಿಜ್ಞಾನ ಅಂತಕ್ಕಂಥದ್ದು ನಮ್ ತಲೆ ತುಂಬಿಟ್ಟಿದಾರಲ್ಲ. ಹಾಗಾಗಿ ಶುದ್ಧ ಅಶುದ್ಧ ಹೀಗೆ ನಾವು ಭಾಗ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಈ ವಿವೇಕ ಮತ್ತು ವೈರಾಗ್ಯ ಅಂತಕ್ಕಂಥದ್ದು ಎರಡನ್ನ ನಾವು ಅವಲಂಬಿಸ್ಕೊಂಡು ನಾವು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಖಂಡಿತವಾಗಿ ನಾವು ಸುಖವಾಗಿರ್ಬೋದು, ಸಂತೋಷವಾಗಿರ್ಬೋದು. ಧನ್ಯವಾದ. ಥ್ಯಾಂಕ್ ಯು ಗುರುಜಿ.